ಬಂಗುಡೆ ಮೀನಿನ ತವಾ ಫ್ರೈ ಇವತ್ತಿನ ರೆಸಿಪಿ. ಕೆಲವು ಸಾಮಾನು ಹಾಕಿ ಮಸಾಲೆ ಗ್ರೈಂಡ್ ಮಾಡಿ ನಂತರ ಫ್ರೈ ಮಾಡಿದಂತಹ ತವಾ ಫ್ರೈ ಇವತ್ತಿನದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, ಇಲ್ಲಿ ದೊಡ್ಡ ಬಂಗುಡೆ ಸಿಕ್ಕಿದೆ. ಒಂದು 5 ಬಂಗುಡೆ ಇದೆ ಇದರಲ್ಲಿ. ಇದನ್ನು ನಾನಿವತ್ತು ತವಾ ಫ್ರೈ ಮಾಡ್ತಾ ಇದ್ದೇನೆ. ಇದನ್ನು ಕ್ಲೀನ್ ಮಾಡಿ ನಾನು ಇದರ ಬಾಲ ತಲೆ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ನೋಡಿ ಈ ರೀತಿ ಕಟ್ಟು ಕೊಡ್ತಾ ಇದ್ದೇನೆ. ಮಸಾಲೆ ಎಲ್ಲ ಒಳಗೆ ಚೆನ್ನಾಗಿ ಇಳಿಯಲಿ ಅಂತ, ಅದಕ್ಕೋಸ್ಕರ ಎಲ್ಲ ಮೀನಿಗೂ ಇದೇ ರೀತಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ನಾನು. ಅದೇ ರೀತಿ ಒಂದು 15 ಬ್ಯಾಡಿಗೆ ಮೆಣಸು, ಅಂದರೆ ಅದು ಖಾರ ಕಡಿಮೆ, ಅದಕ್ಕೋಸ್ಕರ ಅದನ್ನೇ ನಾನು ತೆಗೆದುಕೊಂಡಿದ್ದೇನೆ. ಖಾರ ಜಾಸ್ತಿ ಬೇಕನ್ಸಿದವರು ಹಾಕ್ಕೊಳ್ಬೋದು, ಆದರೆ ಬ್ಯಾಡಿಗೆ ಚಿಲ್ಲಿಯಲ್ಲಿ ಖಾರ ಕಡಿಮೆ, ಬಣ್ಣ ಚೆನ್ನಾಗಿ ಬರ್ತದೆ, ಕೆಂಪು ಬಣ್ಣ. ಇದನ್ನು ನಾನು ಬಿಸಿ ನೀರಲ್ಲಿ ಒಂದು 10 ನಿಮಿಷ ನೆನೆಸಿಟ್ಟಿದ್ದೇನೆ. ಬಿಸಿ ನೀರು ಹಾಕಿದರೆ ಬೇಗ ನೆನೀತದೆ, ಅದಕ್ಕೋಸ್ಕರ, ಮತ್ತು ಸಾಫ್ಟಾಗಿ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ. ಇದಕ್ಕೀಗ ನಾನು ಸಣ್ಣ ಚಮಚದಲ್ಲಿ ಒಂದು 4 ಸಣ್ಣ ಚಮಚ ಹಸಿ ಕೊತ್ತಂಬರಿ, ಅಂದರೆ ನಾನು ಫ್ರೈ ಮಾಡಲಿಲ್ಲ, ಕೊತ್ತಂಬರಿಯನ್ನು ಹಾಕಿದ್ದೇನೆ. 1 ಚಮಚ ಅಂದರೆ ಸಾಧಾರಣ ಟೇಬಲ್ ಸ್ಪೂನ್ ಜೀರಿಗೆ, ಮತ್ತೊಂದು 12ರಿಂದ 15 ಬೆಳ್ಳುಳ್ಳಿ, ದೊಡ್ಡ ಸಣ್ಣದು ನೋಡಿ ಹಾಕ್ಕೊಳ್ಬಹುದು. ದೊಡ್ಡ ಗಾತ್ರದಾದರೆ 12 ಸಾಕು, ಇಲ್ಲಾಂದರೆ 15. ದೊಡ್ಡ ತುಂಡು ಒಂದು ಶುಂಠಿ, ಸಾಧಾರಣ ಒಂದು 2 ಇಂಚಿನಷ್ಟು ದೊಡ್ಡ ತುಂಡು. ದೊಡ್ಡ ಲಿಂಬೆ ಹುಳಿ ಗಾತ್ರದ ಹುಣಸೆ ಹಣ್ಣು. ಇದನ್ನು ನೋಡಿ ನಾನು ಸ್ವಲ್ಪ ನೀರಲ್ಲಿ ನೆನೆ ಹಾಕಿದ್ದೆ ಹುಳಿಯನ್ನು. ಮತ್ತು ಉಪ್ಪು, ಸ್ವಲ್ಪ ಅರಸಿನ ಪುಡಿ ಒಂದು ಅರ್ಧ ಚಮಚ ಹಾಕಿ ಸ್ವಲ್ಪ ನೀರು ಹಾಕಿದನ್ನು ನುಣ್ಣ ರುಬ್ಬಿ ರೆಡಿ ಮಾಡಿದ್ದೇನೆ. ನೋಡಿ ಚೆನ್ನಾಗಿ ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಬ್ಯಾಡಿಗೆ ಮೆಣಸು ಹಾಕಿದರೆ ಇದೇ ರೀತಿ ಕಲರ್ ಬರ್ತದೆ, ಅದಕ್ಕೋಸ್ಕರ ಅದನ್ನೇ ಹಾಕೋದು ನಾನು. ಈಗ ಒಂದು ಬೌಲಿಗೆ ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನ್ನಷ್ಟು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. 1.5 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇನೆ ಇದಕ್ಕೆ. ಮತ್ತು ಒಂದು 2 ಟೇಬಲ್ ಸ್ಪೂನ್, 2ರಿಂದ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಬೇಕು, ತೆಂಗಿನ ಎಣ್ಣೆ ಹಾಕ್ತೇನೆ ನಾನು ಇದಕ್ಕೆ. ಚೆನ್ನಾಗಿ ಒಂದು ಸಲ ಈ ಕಾರ್ನ್ಫ್ಲೋರ್ ಹಾಕಿದ ನಂತರ ಮಿಕ್ಸ್ ಮಾಡುವ. ಕಾರ್ನ್ಫ್ಲೋರ್ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ಮೀನಿಗೆ ಚೆನ್ನಾಗಿ ಮಸಾಲೆ ಎಣ್ಣೆ ಹಾಕಿದರೆ ಅಂಟಿ ಇರ್ತದೆ, ಅಷ್ಟೇ ಅಲ್ಲ ಕಾವಲಿಯಲ್ಲಿ ತೆಗೆಯುವಾಗ ಕಷ್ಟ ಅನಿಸೋದಿಲ್ಲ, ಮಸಾಲೆ ಎಲ್ಲ ಚೆನ್ನಾಗಿ ಮೀನಲ್ಲೇ ಇರ್ತದೆ, ಅದಕ್ಕೋಸ್ಕರ. ಈಗ ನೋಡಿ, ಕಟ್ ಮಾಡಿದ ಈ ಮೀನಿಗೆ ನಾನಿಲ್ಲಿ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಹಾಕಿದನ್ನು ಕನಿಷ್ಠ 1 ಗಂಟೆ ಆದರೂ ನಾವು ಇಡಲೇಬೇಕು. ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಆದರೆ ಒಳ್ಳೆಯದಾಗ್ತದೆ, ಅದಕ್ಕೋಸ್ಕರ ಈ ರೀತಿ ಕಟ್ಟು ಕೊಟ್ಟಿದ್ದೇವೆ ನೋಡಿ. ಅದರೊಳಗೆ ಎಲ್ಲ ಮಸಾಲೆ ತುಂಬಿಸಿ ಇದನ್ನು ನಾನು ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ನೋಡಿ. ನಮಗೆ ಜಾಸ್ತಿ ಮಸಾಲೆ ಬೇಕನ್ನಿಸಿದರೆ ಸ್ವಲ್ಪ ಜಾಸ್ತಿ ಸಹ ಹಾಕ್ಕೊಳ್ಬಹುದು. ಇದು ಸರಿಯಾಗಿದೆ, ಯಾಕಂದರೆ ಮತ್ತೆ ಪುನಃ ನಮಗೆ ಮಸಾಲೆ ಹಾಕಿ ಫ್ರೈ ಮಾಡಲಿಕ್ಕಿದೆ, ಅದಕ್ಕೋಸ್ಕರ. ಇಲ್ಲಿ ಒಂದು ಕಾವಲಿಗೆ ನೋಡಿ ನಾನು ಒಂದು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೇನೆ, ಸಾಕಾಗ್ತದೆ ಅಷ್ಟೇ. ಈಗ ಒಂದೊಂದೇ ಮೀನನ್ನು ಹಾಕಿ ಫ್ರೈ ಮಾಡುವ. ನಾನಿಲ್ಲಿ 3 ಮೀನನ್ನು ಈಗ ಮಾಡ್ತಾ ಇದ್ದೇನೆ. ಆ ಕಾವಲಿಯಲ್ಲಿ ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ. ಇದರ ಮೇಲ್ಗಡೆ ಸ್ವಲ್ಪ ಮಸಾಲೆ ಕಡಿಮೆ ಕಾಣ್ತದೆ, ಅದಕ್ಕೋಸ್ಕರ ಈಗ ನಾನು ಸ್ವಲ್ಪ ಮಸಾಲೆಯನ್ನು ಹಾಕ್ತೇನೆ ನೋಡಿ. ಇದನ್ನು ಲೋ ಟು ಮೀಡಿಯಮ್ ಹೀಟಲ್ಲಿ ಒಮ್ಮೆ ಫಸ್ಟಲ್ಲಿ ಇಟ್ಟರೆ ನಂತರ ಮೆಲ್ಲ ಉರಿಯಲ್ಲಿ ಎಣ್ಣೆ ಚೆನ್ನಾಗಿ ಕಾಯುವವರೆಗೆ ಲೋ ಟು ಮೀಡಿಯಮ್ ಹೀಟಲ್ಲಿಟ್ಟು ನಂತರ ಸ್ವಲ್ಪ ಮೆಲ್ಲ ಉರಿಯಲ್ಲಿಯೇ ಇದನ್ನು ಬೇಯಿಸಬೇಕು. ಬೇಯ್ತಾ ಇರಲಿ ಇದು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಿಮಗೆ ನಾನು ನಾಳೆ ಹಾಕುವ ಇನ್ನೊಂದು ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರ್ತದೆ, ಅದನ್ನು ಸಹ ನೀವು ತಕ್ಷಣ ನೋಡಬಹುದು. ನೋಡಿ, ಈಗ ಎಲ್ಲ ಮೀನು ಚೆನ್ನಾಗಿ ಫ್ರೈ ಆಗಿದೆ. ನಾನು ಎಷ್ಟು ಚಂದದಲ್ಲಿ ತೆಗೆದು ಅದನ್ನು ಹಾಕಿದ್ದೇನೆ ನೋಡಿ, ಯಾವುದೇ ತಳ ಹಿಡಿಯಲಿಲ್ಲ, ಅಷ್ಟು ಚೆನ್ನಾಗಿ ಮೀನಲ್ಲಿ ಮಸಾಲೆ ಕೋಟಿಂಗ್ ಆಗಿದೆ ನೋಡಿ. ಖಂಡಿತ ನೀವು ಸಹ ಒಮ್ಮೆ ಇದನ್ನು ಟ್ರೈ ಮಾಡಲೇಬೇಕು. ಹೇಗೆ ಬಂತೆಂದ ನಂತರ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಈಗ ನೋಡಿ, ಎಲ್ಲ ಮೀನು ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಒಂದೊಂದನ್ನೇ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಡ್ತೇನೆ. ಈಗ ನಾವು ತವಾ ಫ್ರೈಯ ಮಸಾಲೆಯನ್ನು ಸ್ವಲ್ಪ ರೆಡಿ ಮಾಡುವ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದಲ್ಲ, ಅಷ್ಟೇ ರುಚಿ ಸಹ ಇದೆ. ಇದನ್ನು ಅದೇ ರೀತಿ ಖಾಲಿ ಸಹ ತಿನ್ನಬಹುದು, ತವಾ ಫ್ರೈ ಮಾಡದೆ ಸಹ. ಇದು ನೋಡಿ, ಸ್ವಲ್ಪ ಕರಿಬೇವು ಹಾಕಿದ್ದೇನೆ, ಒಂದು 2 ಎಸಳು, ಮತ್ತು ಒಂದು 3 ಟೇಬಲ್ ಸ್ಪೂನ್ನಷ್ಟು ಗ್ರೈಂಡ್ ಮಾಡಿದ ಮಸಾಲೆಯನ್ನು, ಉಳಿದ ಮಸಾಲೆಯನ್ನು ಇದಕ್ಕೆ ನಾನೀಗ ಹಾಕ್ತಾ ಇದ್ದೇನೆ. ಅದೇ ಎಣ್ಣೆಯಲ್ಲಿ, ಅದರಲ್ಲಿ ಎಣ್ಣೆ ಉಂಟು, ಅದೇ ಎಣ್ಣೆಯಲ್ಲಿ ಇದನ್ನು ಗಟ್ಟಿ ಆಗುವವರೆಗೆ ನಾವೀಗ ಫ್ರೈ ಮಾಡಬೇಕು. ನೋಡಿ, ಈ ರೀತಿ ಒಂದು ಮುದ್ದೆ ರೀತಿ ಆದಾಗ ಒಂದು 4 ಚಮಚ ನೀರು ಹಾಕಿ ನಂತರ ಸ್ವಲ್ಪ ಇದನ್ನು ಬೇಯಿಸಿ
ಈ ರೀತಿ ಸ್ಪ್ರೆಡ್ ಮಾಡಬೇಕು ಕಾವಲಿಯಲ್ಲಿ. ಯಾಕಂದರೆ ಮೀನನ್ನು ನಾವು ಹಾಕುವಾಗ ಪ್ರತಿ ಮೀನಿಗೆ ಸಹ ಮಸಾಲೆ ಹಿಡಿಬೇಕು. ಅದಕ್ಕೋಸ್ಕರ ಈ ರೀತಿ ಸ್ಪ್ರೆಡ್ ಮಾಡಿ ನಂತರ ಒಂದೊಂದೇ ಮೀನನ್ನು ಹಾಕಬೇಕು. ಮಸಾಲೆಯ ಪೂರ ಹಸಿ ವಾಸನೆ ಹೋಗುವವರೆಗೆ ನಾವು ಫ್ರೈ ಮಾಡಿದರೆ ಸಾಕು. ನಂತರ ಕೆಳಗಿದ್ದ ಸ್ವಲ್ಪ ಮಸಾಲೆಯನ್ನು, ಸ್ವಲ್ಪ ಬೆಂದ ಮಸಾಲೆ ಇದು, ಅದನ್ನು ಮೇಲ್ಗಡೆ ಇದಕ್ಕೆ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ಈ ರೀತಿ ಒಂದು ಸಲ ಒಂದು ಕಡೆ ಒಂದು ನಿಮಿಷ ಬೆಂದರೂ ಸಾಕಾಗ್ತದೆ. ನಂತರ ತಿರುಗಿಸಿ ಹಾಕಿ ಇನ್ನೊಂದು ನಿಮಿಷ ಬೇಯಿಸಿದರೆ ಸಾಕು. ಚೆನ್ನಾಗಿ ಮಸಾಲೆ ಮೀನಿಗೆ ಹಿಡ್ಕೊಂಡಿದೆ ನೋಡಿ. ಇಲ್ಲಿಗೆ ನಮ್ಮ ಇವತ್ತಿನ ಬಂಗುಡೆ ತವಾ ಫ್ರೈ ರೆಡಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬಂದಿದೆ ಎಂದು. ನಿಮ್ಮ ಮನೆಯಲ್ಲಿ ಖಂಡಿತ ಟ್ರೈ ಮಾಡ್ತೀರಿ ಅಂತ ನಾನು ತಿಳ್ಕೊಳ್ತೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ನಾನು ಉದುರಿಸಿದ್ದೇನೆ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.